ಕಣ್ಣಿನ ಪೊರೆ ಅಂದರೆ ಏನು? ಇದು ಯಾರಲ್ಲಿ ಬರುತ್ತೆ? ಈ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆ ಮಾಡಿದಾಗ ಲೆನ್ಸ್ ಯಾವ ಥರದ್ದು ಹಾಕಬೇಕು? ಆ ಲೆನ್ಸ್ ಪರ್ಮನೆಂಟಾ? ಮತ್ತು ಯಾವ ವಿಧವಾದ ಲೆನ್ಸ್ ನಿಮಗೆ ಸೂಟೇಬಲ್ ಅಂತ ನಿಮಗೆ ಸಂದೇಹಗಳಿದ್ದರೆ ಅದನ್ನು ಇದರಲ್ಲಿ ಕ್ಲಾರಿಫೈ ಮಾಡೋಣ. ನಮಸ್ಕಾರ, ನಾನು ಡಾಕ್ಟರ್ ಹರ್ಷ ನಾಗರಾಜ್. ನಾನು ನೇತ್ರಾಲಯ ವೈಟ್ಫೀಲ್ಡ್ನಲ್ಲಿ ನೇತ್ರ ತಜ್ಞ. ಈ ಪೊರೆ ಅನ್ನೋದು ಬಹುಶಃ ತುಂಬ 60 ವರ್ಷದ ಮೇಲ್ಪಟ್ಟವರಿಗೆ ತುಂಬ ಕಾಮನ್ ಆಗಿ ನೋಡ್ತೀವಿ ನಾವು. ಪೊರೆ ಒಂದು ಸರ್ತಿ ಬಂದಾಗ ನಿಮಗೆ ನಿಮ್ಮ ದೃಷ್ಟಿಯಲ್ಲಿ ದೋಷಗಳು ಕಂಡು ಬರಬಹುದು. ಹೀಗಾದಾಗ ನಿಮಗೆ ನಿಮ್ಮ ನೇತ್ರ ಚಿಕಿತ್ಸಕರು ನಿಮಗೆ ಅದನ್ನು ಪೊರೆ ಆಪರೇಷನ್ ಮಾಡಿ ತೆಗೆದು ಆರ್ಟಿಫಿಷಿಯಲ್ ಲೆನ್ಸ್ ಕೂರಿಸಬೇಕು ಅಂತ ಹೇಳ್ಬೋದು. ಹೀಗಾದಾಗ ನಿಮಗೆ ಯಾವ ಥರ ಲೆನ್ಸ್ ಹಾಕಬೇಕು ಅನ್ನೋದನ್ನು ಅವರು ನಿಮ್ಮ ಕೆಲವು ಪರೀಕ್ಷೆಗಳನ್ನ ಮಾಡಿ ಅದರ ಮೇಲೆ ಡಿಸೈಡ್ ಮಾಡ್ತಾರೆ. ಈ ಲೆನ್ಸ್ಗಳಲ್ಲಿ 3 ವಿಧ ಬರುತ್ತೆ. ಮೊದಲನೇ ವಿಧ ಮೋನೋಫೋಕಲ್ ಲೆನ್ಸ್ ಅಂತ ಹೇಳ್ತೀವಿ. ಮೋನೋಫೋಕಲ್ ಅಂತಂದರೆ ದೂರದೃಷ್ಟಿಗೆ ನಿಮಗೆ ಸಂಪೂರ್ಣವಾಗಿ ಕನ್ನಡಕದ ಡಿಪೆಂಡೆನ್ಸ್ ಕಮ್ಮಿ ಆಗುವಂಥ ಲೆನ್ಸು. ದೂರದೃಷ್ಟಿ ಅಂದರೆ ನೀವೀಗ ಡ್ರೈವಿಂಗ್ ಮಾಡಬೇಕಾಗಿ ಬರ್ಬೋದು, ಏನೋ ಬೋರ್ಡಲ್ಲಿ ಓದಬೇಕಾಗಿ ಬರ್ಬೋದು, ಇದೆಲ್ಲ ದೂರದೃಷ್ಟಿಗೆ ಬರುತ್ತೆ. ಹತ್ರ ದೃಷ್ಟಿ ಮತ್ತು ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ಗೆ ನಿಮಗೆ ಕನ್ನಡಕ ಬೇಕೇ ಬೇಕಾಗುತ್ತೆ ಈ ಮೋನೋಫೋಕಲ್ ಲೆನ್ಸಲ್ಲಿ. ಹತ್ರ ದೃಷ್ಟಿ ಅಂತಂದರೆ ಮೊಬೈಲ್ ನೋಡೋದಾಗಲಿ ಓದೋದು ಬರೆಯೋದು ಆಗುತ್ತೆ. ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಅಂದರೆ ಲ್ಯಾಪ್ಟಾಪು ಕಂಪ್ಯೂಟರ್ ಯೂಸೇಜ್ ಅದಕ್ಕೆ. ಎರಡನೇ ಲೆನ್ಸ್ ಅಂತಂದರೆ ಟ್ರೈಫೋಕಲ್ ಲೆನ್ಸ್ ಅಂತ ಹೇಳ್ತೀವಿ. ಟ್ರೈಫೋಕಲ್ ಅಂದರೆ ದೂರದೃಷ್ಟಿ, ಸಮೀಪ ದೃಷ್ಟಿ ಮತ್ತು ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಮೂರಕ್ಕೂ ಕೂಡ ನಿಮಗೆ ಕನ್ನಡಕದ ಮೇಲೆ ಜಾಸ್ತಿ ಡಿಪೆಂಡೆನ್ಸ್ ಇರೋದಿಲ್ಲ. ತುಂಬ ಚಿಕ್ಕದು ಇಲ್ಲ ತುಂಬ ದೂರದಕ್ಕೆ ಮಾತ್ರ ನಿಮಗೆ ಕನ್ನಡಕ ಬೇಕಾಗ್ಬೋದು. ಮೂರನೇ ವಿಧವಾದ ಲೆನ್ಸ್ ಅಂದರೆ ಈ ಎಕ್ಸ್ಟೆಂಡೆಡ್ ಡೆಪ್ತ್ ಆಫ್ ಫೋಕಸ್ ಲೆನ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಿಮಗೆ ದೂರದ್ದು ಮತ್ತು ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಕ್ಲಿಯರಾಗಿ ಕಾಣುತ್ತೆ. ಹತ್ತಿರದ ದೃಷ್ಟಿಗೆ ನಿಮಗೆ ಮತ್ತೆ ಕನ್ನಡಕ ಬೇಕಾಗುತ್ತೆ. ಮತ್ತು ಇನ್ನೊಂದು ವೆರೈಟಿ ಅಂದರೆ ಇದರಲ್ಲಿ ನಿಮಗೆ ಕಣ್ಣು ಪರೀಕ್ಷೆ ಮಾಡಿದಾಗ ನಾವು ಆಸ್ಟಿಗ್ಮ್ಯಾಟಿಕ್ ಪವರ್ ಇದೆ ಅಂತಂದರೆ ಅದಕ್ಕೆ ಈ 3 ಲೆನ್ಸ್ ಜೊತೆಗೆ ಟಾರಿಕ್ ಲೆನ್ಸ್ ಅಂತ ಒಂದು ಬರುತ್ತೆ. ಅದರಲ್ಲಿ ಅದನ್ನು ಕೂಡ ಹಾಕಬೇಕಾಗಿ ಬರಬಹುದು ನಿಮಗೆ ದೃಷ್ಟಿ ಕ್ಲಿಯರಾಗಿ ಕಾಣಲಿ ಅಂತ. ಯಾವುದೇ ಥರ ಲೆನ್ಸ್ ಹಾಕಿದ್ರೂ ಕೂಡ ಇದು ಪರ್ಮನೆಂಟ್ ಇರುತ್ತೆ. ಮತ್ತೆ ತೆಗೆದು ಮತ್ತೆ ಬದಲಾಯಿಸುವ ಅವಶ್ಯಕತೆ ಇಲ್ಲ ಯಾವುದನ್ನೇ ಲೆನ್ಸ್ಗಳು. ಈಗ ತಿಳಿಸಿದಂಥ ಲೆನ್ಸ್ಗಳಲ್ಲಿ ನಿಮ್ಮ ಕಣ್ಣಿಗೆ ಯಾವುದು ಸೂಟೇಬಲ್ ಆಗುತ್ತೆ, ಅದು ಯಾವುದರಿಂದ ನಿಮ್ಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಬೇಕಾದ್ರೆ ನಿಮ್ಮ ಹತ್ರದಲ್ಲಿರುವ ನೇತ್ರ ತಜ್ಞರನ್ನು ಒಂದ್ಸರಿ ಕಂಡು ಅವರಿಂದ ಅಡ್ವೈಸ್ ತಗೊಂಡು ಅದನ್ನು ನೀವು ಪಾಲಿಸಬೇಕಾಗತ್ತೆ.